ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಗೌರಿ ಗಣೇಶ ಹಬ್ಬಕ್ಕೆ ನಾ ಕೊಡಬಳ್ಳಿ ಮಾಡಾಕತ್ತೀನಿ. ಕೊಡಬಳ್ಳಿ ಹೆಂಗೆ ಮಾಡೋದು, ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದು ಹೇಳ್ತೀನಿ. ಹೋಸಲ ಒಂದು ಕೊಡಬಳ್ಳಿ ತೋರಿಸಿದನು, ಅದು ಕರಿಮೆಣಸಿನ ಪುಡಿದು ಹಾಕಿ ಮಾಡಿದ್ದಾನೆ. ಈಗ ಒಂದು ಸ್ವಲ್ಪ ಖಾರ ಹಾಕಿ ಬರೀ ಉಪ್ಪಷ್ಟೇ ಹಾಕಿ ಮಾಡೋದು ತೋರಿಸ್ತೀನಿ ನೋಡಿ. ಎಷ್ಟು ಬೇಕು ಹಿಟ್ಟದು ಎಲ್ಲ ಹೇಳ್ತೀನಿ. ಇದು ಹಿಟ್ಟ, ಅಕ್ಕಿ ಹಿಟ್ಟ 2 ಗ್ಲಾಸ್ ಮಾಡಾಕತ್ತೀನಿ ನೋಡಿ. ಅಳದೆಲ್ಲ ಸಾನಿಗೆ ಹಾಕಿ ಸ್ವಚ್ಛ ಮಾಡಿ ಇಟ್ಕೊಂಡೇನಿ. 2 ಗ್ಲಾಸ್ ಅಕ್ಕಿ ಹಿಟ್ಟು ಹಾಕ್ಕೊಂಡೇನಿ. ಅದಕ್ಕೆ ಹಾಲು ಎಷ್ಟು ಹಿಡಿತೈತಿ ಅಷ್ಟನ್ನು ಹಾಕ್ತೀನಿ ನಾನು. ಒಂದು ಸ್ವಲ್ಪ ಅರ್ಧ ಲೀಟ್ರ್ ಅದಾವ ಹಾಲು, ಉಳಿದದ್ದು ನಾ ಬಳಸ್ಕೊತೀನಿ. ಅದಕ್ಕೆ ಎಷ್ಟು ಹಿಡಿತೈತೆ ಅಷ್ಟು. ಖಾರ ಪುಡಿ ಒಂದು ಚಿಟಕ್ಕೆ ಹಾಕೀನಿ, ಮತ್ತು ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು. ಮತ್ತು ಇದು ಜೀರಿಗೆ ಪುಡಿ, ಇದು ಬೆಣ್ಣೆ ಅಂದ್ರೂ ಎಷ್ಟೈತೆ ಅಂದ್ರೆ ಅದು 125 ಗ್ರಾಮ್ ಐತಿ. 125 ಅಂದ್ರೂ ಒಂದು 125 ಗ್ರಾಮ್ ಐತಿ. ಮಾಡೋ ವಿಧಾನ ತೋರಿಸ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ. ಫಸ್ಟ್ ನಾವು ಸ್ವಲ್ಪ ಕೈಲೇನ ಹಾಕ್ತೀನಿ ಉಪ್ಪು, ಬೇಕಂದ್ರೆ ಮತ್ತೊಂದು ಸ್ವಲ್ಪ ಹಾಕಕ್ಕೆ ಬರ್ತೈತಿ. ಖಾರನೂ ನೋಡ ಒಂದು ಸ್ವಲ್ಪ ಹಾಕ್ತೀನಿ, ಸುಮ್ಮನೆ ಕಲರ್ ಬರೋ ಸಂಬಂಧ ಒಂದಿಷ್ಟು ಅರ್ಧ ಸ್ಪೂನ್ ಹಾಕತ್ತೀನಿ. ಭಾಳ ಸಪ್ಪಣ್ಣು ಹಾಕಾವಂಥೇಳಿ. ಇದು ಜೀರಿಗೆ ಪುಡಿ 1 ಸ್ಪೂನ್ ಇಟ್ಕೊಂಡೇನಿ. ಮತ್ತು ಇದೆಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊತೀನಿ. ಮಾಡ್ಕೊಂಡು ಹಾಲಾಗ ನಾದ್ತೀನಿ, ತೋರಿಸ್ತೀನಿ ನಿಮಗೆ ನೋಡಿ. ಇದು ಬೆಣ್ಣೆ ಇಷ್ಟ ಐತಿ, 125 ಗ್ರಾಮ್ ಐತಿ, ಅಷ್ಟು ಹಾಕತ್ತೀನಿ ನಾನು. ಮತ್ತು ಇದನ್ನೆಲ್ಲ ಕಲಿಸ್ಕೊತೀನಿ, ಕಲಿಸ್ಕೊಂಡು ತೋರಿಸ್ತೀನಿ ನೋಡಿ. ಇದನ್ನೆಲ್ಲ ಬೆಣ್ಣೆದು ಹಾಕಿ ಎಲ್ಲ ಸಾಮಾನು ಹಾಕಿ ಹೊರಿಸ್ಕೊಂಡನು. ಮತ್ತು ಹಿಂಗೆ ಒಂದು ಸ್ವಲ್ಪ ಮುದ್ದೆಗೈತಿ. ಮತ್ತು ಈಗೇನು ಮಾಡ್ತಾನಂದ್ರೆ ಹಸಿ ಹಾಲು ಸ್ವಲ್ಪ ಹಾಕಿ ಇದನ್ನು ಮಾಡ್ತೀನಿ. ಹಸಿ ಹಾಲು ಹಾಕಬೇಕು, ಕಾಸಬಾರ್ದು ಅವನ್ನ. ನಾದಿ ತೋರಿಸ್ತೇನೆ ನೋಡಿ. ಇದನ್ನು ಹಿಂಗೆ ಹದ ಹಿಡೋದು ನಾದಬೇಕು ಕೈಲೇ, ಹಿಂಗೆ ಹದರಿ ಹಿಡೋದು. ಯಾಕಂದ್ರೆ ಎಷ್ಟು ನಾವು ನಾದ್ತೇವಲ್ಲ ಅಷ್ಟು ನುಣುಪಾಗೆ ಕೊಡಬಳ್ಳಿ ಚಂದ ಬರ್ತಾವೆ. ನಾನು ಇದನ್ನು ಇನ್ನೊಂದು ಸ್ವಲ್ಪ ನಾದಬೇಕು, ನಾದೇ ನಿಮಗೆ ಮಾಡೋದು ತೋರಿಸ್ತೀನಿ ನೋಡಿ. ಈಗ ಅದಾಗೈತಿದು. ಈಗ ಕೊಡಬಳ್ಳಿ ಮಾಡೋದು ತೋರಿಸ್ತೀನಿ ನೋಡ್ರಿ. ಇವು ಸಣ್ಣ ಸಣ್ಣ ಉಳ್ಳಿ ಹಾಕ್ಕೊತೀನಿ ಹಿಂಗೆ, ಇಷ್ಟಿಷ್ಟು ಹಾಕ್ಕೊತೀನಿ ನೋಡಿ. ನಿಮಗೆ ಎಷ್ಟು ಸೈಜ್ ಬೇಕು ಅಷ್ಟು ನೋಡಿ ಮಾಡ್ಕೊಳ್ಳಿ. ನಾ ಹಿಂಗೆ ಮಾಡಾಕತ್ತೀನಿ, ಇಷ್ಟು ಮಾಡ್ತೀನಿ ನೋಡಿ. ನೋಡಿ ರೆಡಿ ಆಗ್ಯಾವ. ಇಲ್ಲಿ ನೋಡಿ ರೆಡಿ ಆಗ್ಯಾವು. ಕರಿತೇನೆ ಈಗ ಒಂದು ಹಾಕ್ತೀನಿ. ನೋಡಿ ಇವ ರೆಡಿ ಆಗ್ಯಾವ. ತೆಗಿತಾನೆ ಇವನ್ನ ಹಿಂಗೆ ಒಂದು ಸ್ವಲ್ಪ ತಿರುಗಿಸ್ಬೇಕು. ಒಂದೊಂದು ಹಾಕಿ ಡಬ್ಬ ಹಾಕಿದ ಕೂಡಲೇ ಮತ್ತೆ ಒಂದು ಸ್ವಲ್ಪ ಹಿಂಗೆ ತಿರುಗಿಸ್ಬೇಕು. ಕುರು ಹಾಕ್ತಾವ. ತೆಗಿತೇನೆ ನೋಡಿ, ತೆಗಿತಾನೆ. ನೋಡಿ ಕೊಡಬಳ್ಳಿ ರೆಡಿ ಆಗ್ಯಾವ. ಮಾಡೇನ ಗಣೇಶ ಹಬ್ಬಕ್ಕೆ. ಇದಕ್ಕೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.